ಸ್ನೇಹಿತರ ನಮಸ್ಕಾರ. ಶ್ರೀಮದ್ ಭಗವದ್ಗೀತೆಯ 17ನೇ ಅಧ್ಯಾಯದ 8ನೆಯ ಶ್ಲೋಕಕ್ಕೆ ನಿಮಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ, ಆಯುಸ್ಸತ್ವ ಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಾ ರಸ್ಯಾ ಸ್ನಿಗ್ಧ ಸ್ಥಿರವೃದ್ಯ ಆಹಾರ ಸಾತ್ವಿಕ ಪ್ರಿಯಾ. ಶ್ರೀಕೃಷ್ಣ ಆಹಾರದ ಕುರಿತಾಗಿ ಅರ್ಜುನನಿಗೆ ತಿಳಿ ಹೇಳ್ತಾ ಈ ಶ್ಲೋಕದಲ್ಲಿ, ಹೇ ಅರ್ಜುನ, ಆಯಸ್ಸು, ಬುದ್ಧಿ, ಬಲ, ಆರೋಗ್ಯ, ಸುಖ ಮತ್ತು ಪ್ರೀತಿಯನ್ನು ಹೆಚ್ಚಿಸುವಂತಹ ರಸಯುಕ್ತ, ಸ್ನೇಹಯುಕ್ತ, ಸ್ನಿಗ್ಧ ಸ್ಥಿರವಾಗಿರುವ ಮತ್ತು ಸ್ವಭಾವದಿಂದಲೇ ಮನಸ್ಸಿಗೆ ಪ್ರಿಯವಾದ ಭೋಜನ ಪದಾರ್ಥಗಳು ಸಾತ್ವಿಕ ಪುರುಷನಿಗೆ ಪ್ರಿಯವಾಗಿರುತ್ತವೆ ಅನ್ನುವಂತಹ ಮಾತನ್ನು ಹೇಳ್ತಾನೆ. ಸೊ ಸಾತ್ವಿಕ ಪುರುಷನ ಆಹಾರ ಪದ್ಧತಿ ಹೇಗೆ ಇರುತ್ತೆ ಅಂದರೆ, ಯಾವ ಆಹಾರದಿಂದ ಅವನ ಆಯಸ್ಸು ಹೆಚ್ಚಾಗತ್ತೆ, ಅವನ ಬುದ್ಧಿ ವೃದ್ಧಿಯಾಗತ್ತೆ, ಬಲ ಹೆಚ್ಚಾಗತ್ತೆ, ಆರೋಗ್ಯ ವೃದ್ಧಿಸುತ್ತೆ, ಯಾವ ಆಹಾರದಿಂದ ಆತನಿಗೆ ಸುಖ ಮತ್ತು ಪ್ರೀತಿ ಹೆಚ್ಚಾಗತ್ತೆ, ಅಂತಹ ಆಹಾರ ಸಾತ್ವಿಕ ಪುರುಷ ಪ್ರಿಯವಾಗಿ ಅದನ್ನು ಬಳಸ್ತಾನೆ ಅನ್ನುವಂತಹ ಮಾತನ್ನು ಹೇಳ್ತಾನೆ. ನಾನು ಪುನಃ ಇಲ್ಲಿ ಒತ್ತಿ ಹೇಳ್ತಾನೆ, ಆಹಾರ ಅಂದ ತಕ್ಷಣ ಅದು ಕೇವಲ ಭೌತಿಕ ಶರೀರಕ್ಕೆ ಆಹಾರ ಅಂತ ಹೇಳಬಾರ್ದು. ಅದು ಮನಸ್ಸಿನ ಆರೋಗ್ಯವೂ ವೃದ್ಧಿಸಬೇಕು, ಬುದ್ಧಿಯ ಆರೋಗ್ಯವೂ ವೃದ್ಧಿಸಬೇಕು. ಒಬ್ಬ ವ್ಯಕ್ತಿ ಪರಿಪೂರ್ಣವಾಗಿ ಬೆಳೆಯಬೇಕು ಅಂದರೆ ಸದೃಢವಾದ ಶರೀರ, ಹಾಗೆಯೇ ಗಟ್ಟಿಯಾದ ಮನಸ್ಸು, ಬುದ್ಧಿಮತ್ತೆ ಹೆಚ್ಚಾಗಿರಬೇಕು. ಸ್ವಾಮಿ ವಿವೇಕಾನಂದರು ಅದನ್ನೇ ಹೇಳಿದ್ದು. ಕಬ್ಬಿಣದಂತಹ ಮಾಂಸಖಂಡ, ಉಕ್ಕಿನಂತಹ ನರಮಂಡಲ, ವಿದ್ಯುತ್ ಶಕ್ತಿಯಂತಹ ಬುದ್ಧಿಶಕ್ತಿ ಇರುವಂಥವರನ್ನು 100 ಜನರನ್ನು ನನಗೆ ಕೊಡಿ. ಹಾಗಾಗಿ ಕೇವಲ ಶರೀರವನ್ನು ಸದೃಢ ಮಾಡೋದಕ್ಕೆ ಪೌಷ್ಟಿಕ ಆಹಾರವನ್ನು ತಿಂದರೆ ಅಲ್ಲ, ಆತ ಸಂಸ್ಕಾರವನ್ನು ಪಡೆದುಕೊಳ್ಳಬೇಕು. ಅಂದರೆ ಆ ಸಂಸ್ಕಾರ ಅನ್ನುವಂಥದ್ದು ಮನಸ್ಸಿಗೆ ಸಿಗುವಂತಹ ಆಹಾರ. ಹಾಗೆಯೇ ಒಳ್ಳೆಯ ಶಿಕ್ಷಣವನ್ನು ಪಡೆದುಕೊಳ್ಳಬೇಕು, ಅದು ಬುದ್ಧಿಯನ್ನು ವೃದ್ಧಿಸುವಂತಹ ಆಹಾರ. ಸೊ ಈ ಮೂರಲ್ಲೂ ಕೂಡ ಅವುಗಳ ಆಯಸ್ಸು ಹೆಚ್ಚಾಗಬೇಕು, ಅವುಗಳ ಬಲ ಹೆಚ್ಚಾಗಬೇಕು, ಅವುಗಳ ಆರೋಗ್ಯ ಹೆಚ್ಚಾಗಬೇಕು, ಅದರಿಂದ ಸುಖ ಮತ್ತು ಪ್ರೀತಿ ಉಂಟಾಗಬೇಕು. ಅದು ಸಾತ್ವಿಕವಾದಂತಹ ಆಹಾರ, ಅದು ಸಾತ್ವಿಕ ಭೋಜನ. ಆತನ ಭೋಜನ ಪದಾರ್ಥ ಸಾತ್ವಿಕ ಪುರುಷನಿಗೆ ಪ್ರಿಯವಾಗತ್ತೆ. ಇಲ್ಲಿ ಸಸ್ಯಾಹಾರ, ಮಾಂಸಾಹಾರ ಅವುಗಳ ಬಗ್ಗೆ ಚರ್ಚೆಯಾಗಿಲ್ಲ ಇಲ್ಲಿ. ಆದರೆ ಆಹಾರ ಯಾವುದೇ ಆಗಿರಲಿ, ಆಹಾರದಿಂದ ದೇಹದ ಆರೋಗ್ಯ, ಮನಸ್ಸಿನ ಆರೋಗ್ಯ, ಬುದ್ಧಿಯ ಆರೋಗ್ಯ ಉತ್ತಮಗೊಳ್ಳಬೇಕು. ಅಂತಹ ದೈಹಿಕ ಪೌಷ್ಟಿಕಾಂಶ ನೀಡುವುದರ ಜೊತೆಗೆ ಮನಸ್ಸು ಮತ್ತು ಬುದ್ಧಿಯನ್ನು ವಿಸ್ತಾರಗೊಳಿಸುವಂತಹ ಯಾವುದೇ ರೀತಿಯ ಆಹಾರಗಳು ಇದ್ದಾವಲ್ಲ, ಅದು ಯೋಗ, ಅದು ಕ್ರೀಡೆ, ಅದು ಧ್ಯಾನ, ಅದು ಕ್ರಿಯಾಶೀಲ ಚಟುವಟಿಕೆ, ಅದು ಸತ್ಸಂಗ, ಅದು ಭಜನೆ, ಅದು ಪ್ರಾರ್ಥನೆ, ಅದು ಸಂಗೀತ, ಅದು ಕಲೆ, ಈ ಎಲ್ಲವೂ ಸೇರಿ ಆಹಾರ ಆಗುತ್ತೆ. ಸೊ ಸಾತ್ವಿಕ ಆಹಾರ ಸಾತ್ವಿಕ ಪುರುಷನನ್ನು ಎತ್ತರದಲ್ಲಿ ಕೊಂಡೊಯ್ಯುತ್ತೆ ಅಂತ. ನಾಳೆ ಮತ್ತಷ್ಟು ಚರ್ಚೆಯನ್ನು ಮಾಡೋಣ. ನಮಸ್ಕಾರ.